ಇರತಕ್ಕಂತ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿರುವಂತ ಶ್ರೀ ಬಸವರಾಜ್ ಗೋಗಿ ಸರ್ ಮುಖ್ಯೋಪಾಧ್ಯಾಯರೇ ಹಾಗೂ ಈ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾಗಿರುವಂತಹ ಸಹೋದರ ಬಸವರಾಜ್ ಕೌಲ್ಕರ್ ಅವರೇ ಹಾಗೂ ಈ ಒಂದು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಸಹೋದರಿ ಮಾನಮ್ಮ ರತ್ನರಾಜ್ ಅವರೇ ಹಾಗೂ ಮಾನೇಗೌಡ ದಳಪತಿ ಅವರೇ ಹಾಗೂ ಭಾಷಾಸಾಬ್ ಅವರೇ ಹಾಗೂ ದೇವಣ್ಣ ಅವರೇ ಲಕ್ಷ್ಮಣ ಅವರೇ ಹಾಗೂ ನಾಗಪ್ಪ ಅಂಗಡಿ ಅವರೇ ಲಿಂಗಣ್ಣ ಅರಳಳ್ಳಿ ಅವರೇ ಸದಾಶಿವ ಮಂಗ್ಯ ಲಿಂಗಳ್ಳಿ ಅವರೇ ಚನ್ನಬಸವ ಸ್ವಾಮಿ ಅವರೇ ಹಾಗೂ ಇಲ್ಲೆಲ್ಲ ಸೇರಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕರ ಬಳಗ ಇವತ್ತು ಬಹಳಷ್ಟು ನಿಮ್ಮ ಮುಖ್ಯವಾಗಿರ್ತಕ್ಕಂಥ ಕೇಂದ್ರಗಳಿಂದ್ರೆ ಎಲ್ಲ ಶಿಕ್ಷಕರಿಂದಕ್ಕೂ ಕೂಡ ನಾನು ನಮನಗಳನ್ನು ಸಲ್ಲಿಸುತ್ತಾ ಯಾರು ಮಾತಾಡಬಾರ್ದು. ಇವತ್ತಿನ ದಿವಸ ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ಈ ಶಾಲೆಯನ್ನ ಬಿಟ್ಟು ಬೇರೆ ಕಾಲೇಜ್ ಹೋಗ್ತಕ್ಕಂತ ಹಂತ ಈಗಾಗಲೇ ಮಲ್ಲಣ್ಣ ಹೇಳಿದಂಗೆ ಟರ್ನಿಂಗ್ ಪಾಯಿಂಟ್ ಅದು. ಈ ಟರ್ನಿಂಗ್ ಪಾಯಿಂಟ್ ಯಾವ್ದಂತಂದ್ರೆ 7ನೇ ತರಗತಿ ಪಾಸ್ ಆದ್ಮೇಲೆ 8ನೇ ತರಗತಿ ಏನ್ ಬರ್ತಲ್ಲ 8ನೇ ತರಗತಿ ಹಿಡ್ಕೊಂಡು 10ನೇ ತರಗತಿವರೆಗೆ ಏನಾದ್ರೂ ಬದಲಾವಣೆ ಮಾಡೋದಿದ್ರೆ ಇದೇ ಜೀವನದಲ್ಲಿ. ಅದಕ್ಕಾಗಿ ನಾವು ಇನ್ನು ಒಂದೇ ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಮಾತು ಕೇಳೋ ಸ್ಥಿತಿ ಇಲ್ಲ ಯಾರು. ನನಗೆ ಗೊತ್ತಾಗ್ಯದ ಹಸುವಾಗ್ಯದೋ ಇನ್ನು ಗಾಳಿ ಬಿಡ್ತಾ ಇಲ್ಲೋ ಇನ್ನು ಸೆಕೆ ಬರ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಬೋರ್ ಆಗ್ತಕ್ಕಂಥ ಮಾತು ಬೇಡ. ನಮ್ಮ ದೋಸ್ತರು ಹಿಂಗಿದ್ರು ನಾವು ಅವ್ರನ್ನಿಂದ ಹಾಕಿದೆ ಇವ್ರನ್ನಿಂದ ಹಾಕಿದೆ ಅದೆಲ್ಲ ಹೇಳೋದು ಬೇಕಾಗಿಲ್ಲ. ಇವತ್ತು ಮುಖ್ಯವಾಗಿ ನಾವು ಮುಂದೆ ಏನ್ ಮಾಡಬೇಕು, ಈ ಜೀವನದಾಗ ಏನ್ ನಾವು ತಪ್ಪು ನಡೆದಿದೆ ತಪ್ಪುಗಳನ್ನ ಎತ್ತಿ ತೋರಿಸಿದ ಮುಂದೆ ನಾವು ತಪ್ಪು ಮಾಡಂಗಿಲ್ಲ, ನಾವು ಮುಂದೆ ನನ್ನ ಜೀವನ ರೂಪಿಸ್ಕೊಳ್ತೀನಿ ಅನ್ನತಕ್ಕಂಥದ್ದು ಭಾವನೆ ನಮ್ಮಲ್ಲಿ ಬರ್ಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಏನಾದ್ರೂ ಮಾಡಕ್ ಸಾಧ್ಯ. ಇವತ್ತ 1-2-3 ಉದಾಹರಣೆಗಳು ನೀವೇನಾದ್ರೂ ಯಾರಾದ್ರೂ ಓದುತ್ತಿದ್ರ ಉಪನಿಷತ್ ಕಥೆಗಳು ಬರ್ತಾವ. ಆ ಉಪನಿಷತ್ ಕಥೆಗಳಲ್ಲಿ 1-2-3 ಕಥೆಗಳನ್ನು ಓದಿಬಿಟ್ರೆ ನಮ್ಮ ಜೀವನನೇ ಏನಾಗ್ತಾನ ಬೇರೆ ರೂಪದಲ್ಲಿ ಬಿಡ್ತಾವ. ಬಹಳ ಅದ್ಭುತವಾಗಿರ್ತಕ್ಕಂಥ ಜೀವನ ರೂಪಿಸ್ಕೊಳಕ ಅನುಕೂಲ ಐತಿ. ಅದೇ ಕಾರಣ ಜಾಬಾಲಿ ಮತ್ತು ಸತ್ಯಕಾಮ ಅನ್ನತಕ್ಕಂಥ ಒಂದು ಹುಡುಗ, ಜಾಬಾಲಿ ಅಂತಕ್ಕಂಥ ತಾಯಿ ಮತ್ತು ಮಗು ವಿದ್ಯೆ ಕಲಿಬೇಕಂತ ಇರ್ತದ ಆಸಕ್ತಿ. ಆದ್ರೆ ವಿದ್ಯೆ ಕಲಿಬೇಕಾದ್ರೆ ಆಗಿನ ಕಾಲದಾಗ ಪುರಾಣಗಳ ಕಾಲದಾಗ ಯಾವ ರೀತಿ ಪರಿಸ್ಥಿತಿ ಇತ್ತಂದ್ರೆ ವಿದ್ಯೆ ಕಲಿಬೇಕಾಯ್ತಪ್ಪ ಅಂದ್ರ ಇದ್ರಂಗ ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ ಬಂದು ದೊಡ್ಡ ಡ್ರೆಸ್ ಹಾಕ್ಕೊಂಡ್ ಬಂದು ಶಾಲೆ ಕುಂತು ಟೇಬಲ್ ಕುರ್ಚಿ ಮೇಲೆ ಕೊಡಂಗಿಲ್ಲ. ಆಗಿನ ಒಂದು ವ್ಯವಸ್ಥೆ ಇತ್ತಪ್ಪ ಅಂದ್ರ ಒಂದು ಲಂಗೋಟೆ ಮೇಲೆ ಒಂದು ಚೆಲ್ಲೆ, ಆನಂತರ ಮುಂಜೀವು ಮಾಡಿಕೊಳ್ಬೇಕು, ಜನಿವಾರ ಹಾಕಿಕೊಳ್ಬೇಕು, ಉಪನಯನ ಕಾರ್ಯಕ್ರಮ ಮಾಡ್ಕೋಬೇಕಾದ್ರೆ ಅವ್ರ ಗೋತ್ರಗಳು ಹೇಳ್ಬೇಕು, ಯಾವ ಗೋತ್ರಕ್ಕೆ ಸಂಬಂಧಪಟ್ಟವ್ರ ಅಂತ. ಅಂದ್ರೆ ಯಾರಿಗೆ ಶಿಕ್ಷಣ ಸಿಗ್ತಾ ಇತ್ತಂದ್ರೆ ನಿಜವಾಗಿರ್ತಕ್ಕಂತ ಯಾರಿಗೆ ಅಂದ್ರೆ ಬ್ರಹ್ಮಜ್ಞಾನ ಅಂದ್ರೆ ಬ್ರಾಹ್ಮಣರಿಗೆ ಉಚ್ಚ ಕುಲದವರಿಗೆ ಜ್ಞಾನವನ್ನು ಸಿಗ್ತಾ ಇತ್ತು. ಇನ್ನು ಅಸ್ಪೃಶ್ಯರಿಗೆ ಶೂದ್ರರಿಗೆ ಆ ಸಂದರ್ಭದಲ್ಲಿ ವಿದ್ಯೆ ಕಲೀಲೇ ಇಲ್ಲ ಅನ್ನತಕ್ಕಂಥ ಒಂದು ಉದಾಹರಣೆ ಇದು. ಜಾಬಲಿ ಅನ್ನತಕ್ಕಂಥ ತಾಯಿ ಮಗನಿಗೆ ವಿದ್ಯೆ ಕಲಿಸಬೇಕಂತ ಹೋದಾಗ ಒಬ್ಬ ಗುರುಗಳ ಹತ್ತಿರ ಹೋಗಿ ಕೇಳ್ತಾರ, ನನ್ನ ಮಗ ವಿದ್ಯೆ ಕಲಿಬೇಕಂತ ಆಗಿದೆ, ನನ್ನ ಮಗನಿಗೆ ವಿದ್ಯೆ ಕಲಿಸಿ ಅಂದಾಗ ಆ ಗುರುಗಳು ಹೇಳ್ತಾರ, ನಿನ್ನ ಮಗನಿಗೆ ಉಪನಯನ ಕಾರ್ಯಕ್ರಮ ಮಾಡಿಸಬೇಕು ಅಂತ ಹೇಳ್ತಾರ. ಆಗ ತಾಯಿಗೆ ಗೊತ್ತಾಯ್ತು ಏನ್ ಮಾಡ ಉಪನಯನ ಕಾರ್ಯಕ್ರಮ. ಒಬ್ಬ ಋಷಿ ಮನೆ ಹತ್ತಿರ ಹೋಗಿಸಿ ಉಪನಯನ ಕಾರ್ಯಕ್ರಮ ಮುಗಿಸಿದ್ರು. ಉಪನಯನ ಕಾರ್ಯಕ್ರಮ ಮುಗಿಸಿದ ನಂತರ ಮತ್ತೆ ಆ ಗುರುಗಳ ಹತ್ತಿರ ಹೋದ್ಲು, ನನ್ನ ಮಗನಿಗೆ ವಿದ್ಯಾಭ್ಯಾಸ ಕಲಿಸಿಕೊಡ್ರಿ ಅಂತ. ತಾಯಿ ಎಷ್ಟು ನೋವು, ಯಾಕ ತಂದೆ ಇರ್ಲಿಲ್ಲ. ಆ ಮಗು ಹುಟ್ಟಿದ ತಕ್ಷಣನೇ ತಂದೆ ಸರಿ ಹೋಗಿಬಿಟ್ಟಿದ. ಆ ಜಾಬಲಿ ತಾಯಿ ಮತ್ತು ಮಗ ಇಬ್ಬರೇ ಇದ್ರು. ಆಗ ವಿದ್ಯೆ ಕಲಿಬೇಕಂತ 2ನೇ ಬಾರಿಗೆ ಆ ಗುರುಗಳ ಹತ್ತಿರ ಹೋದ್ರೆ ಗುರುಗಳು ಏನ್ ಹೇಳಿದ್ರು, ನಿಮ್ಮ ಗೋತ್ರ ಯಾವುದು ಅಂತ ಕೇಳಿದ್ರು. ಆದ್ರೆ ಗೋತ್ರ ಗೊತ್ತಿರ್ಲಿಲ್ಲ. ಗೋತ್ರ ಯಾಕೆ ಗೊತ್ತಿರ್ಲಿಲ್ಲ ಅಂದ್ರೆ ಸಣ್ಣಕ್ಕೆ ಮದುವೆ ಆಯ್ತು, ಮದುವೆ ಆದ ನಂತರ ಯೌವನಕ್ಕ ಮಗು ಹುಟ್ಟಿದ ತಕ್ಷಣನೇ ತಂದೆ ಸತ್ತೋಗ್ಬಿಟ್ಟ, ಗಂಡ ಸತ್ತೋಗ್ಬಿಟ್ಟ. ಮಗುನ ಜೋಪಾನ ಮಾಡ್ಕೊಂಡ್ ಆದ್ರೆ ಗಂಡನ ಗೋತ್ರ ಯಾವ್ದಂತ ಗೊತ್ತಿಲ್ಲ ಹೆಣ್ಮಗಳಿಗೆ. ಇಂತಹ ಪರಿಸ್ಥಿತಿಯಲ್ಲಿ ಬೆಳೆದ ನಂತರ ಮುಂದೆ ಏನಾಯ್ತಂತಂದ್ರೆ ಮತ್ತೆ ನನ್ ಗೋತ್ರ ಅಂತ ಕೇಳ್ತಾ ಇದ್ರಲ್ಲ ಹೆಂಗ್ ಮಾಡ್ಬೇಕಂದಾಗ ಆಗ ಆ ಮಗು ಹೇಳ್ತಾಳೆ, ನೋಡಪ್ಪ ನನ್ನ ಗುರುಗಳ ಹತ್ತಿರ ಹೋದಾಗ ಈ ರೀತಿಯಾಗಿ ಹೇಳಿದ್ರು, ನಾನ್ ನಿನಗ ಒಬ್ಬ ಗುರುಗಳ ಹತ್ತಿರ ನೀನೇ ಹುಡುಕೊಂಡು ಹೋಗು, ನನ್ನ ಪರಿಸ್ಥಿತಿ ಈ ರೀತಿ ಇತ್ತು ಅಂತ ಹೇಳು. ನಾನು ಸಣ್ಣ ವಯಸ್ಸಿನಲ್ಲಿ ಮದುವೆ ಆಯ್ತು, ಮದುವೆ ಆದ ನಂತರ ಯೌವನಕ್ಕೆ ನನ್ನ ತಾಯಿ ನನ್ನನ್ನು ಎರೆದಳು ಅಂದ್ರೆ ನಾನು ಹುಟ್ಟಿಸಿದಳು. ನಾನು ಹುಟ್ಟಿದ ನಂತರ ನನ್ನ ತಂದೆ ಸರಿ ಹೋಗ್ಬಿಟ್ಟ. ಆ ತಂದೆ ಗೋತ್ರ ಯಾವ್ದಂತ ನಮ್ಮ ತಾಯಿ ಗೊತ್ತಿಲ್ಲ.
ನಾನು ದಯಮಾಡಿ ವಿದ್ಯೆ ಕಲಿಸಿ ಅಂತ ಈ ರೀತಿ ನೀ ನಿವೇದನೆ ಮಾಡಿರ್ಬೇಕಂತಾಗ ಆಗ ಆ ಗುರುಗಳನ್ನು ಹುಡುಕಾಡ್ಕೊಂತ ಎಲ್ಲಿಗೆ ಹೋದ್ನಂತಂದ್ರೆ ಆ ಯಾರು ಸತ್ಯಕಾಮ ಅಡವಿಗೆ ಹೋದಾಗ ಅಡವಿಯಲ್ಲಿ ಒಬ್ಬ ಗೌತಮ ಮಹರ್ಷಿ ಅಂತ ಸಿಕ್ಕ. ಆ ಗೌತಮ ಮಹರ್ಷಿ ಹತ್ತಿರ ಹೋಗಿ ಉದ್ದಕ್ಕೆ ಹೋಗಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಆ ಸತ್ಯಕಾಮ ಏನಂತ ಹೇಳ್ತಾನೆ, ನನ್ಗೆ ವಿದ್ಯೆಯನ್ನು ಕಲಿಸಿಕೊಡಿ. ಆಗ ಗೌತಮ ಋಷಿ ಹೇಳಿದ್ರು, ನಿನ್ನ ಗೋತ್ರ ಯಾವ್ದು? ಆ ಗೋತ್ರ ಹೇಳಿದಪ್ಪ ನಿನ್ನ ವಿದ್ಯೆ ಕಲಿಸಿಕೊಡ್ತಾನೆ. ಆದ್ರೆ ಗೋತ್ರ ಹೇಳಕ ಅವನಿಗೆ ಇದ್ದದ್ದು ಸತ್ಯವನ್ನು ಹೇಳಿಬಿಟ್ಟ. ನನ್ನ ತಾಯಿ ಈ ರೀತಿ ಆಗ್ಯದ, ನನ್ನ ಹುಟ್ಟಿದ ತಕ್ಷಣ ನಮ್ಮ ತಂದೆ ಸತ್ತೋಗ್ಬಿಟ್ಟ, ಬಹಳ ಬಡತನದಲ್ಲಿ ಬೆಳೆದಾರ, ದಿನಾಲು ದುಡಿಬೇಕು, ದುಡಿದು ಬಂದಿರತಕ್ಕಂತ ಇದರಲ್ಲಿ ನಾವು ಉಪಜೀವನ ಮಾಡ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ನನ್ನ ತಾಯಿ ನನ್ನ ಸಲಹಿಸಿದಾಳೆ. ಅದಕ್ಕಾಗಿ ನಮಗೆ ಗೋತ್ರ ಗೊತ್ತಿಲ್ಲ, ನಮ್ಮ ತಾಯಿಗೆ ತಂದೆ ಗೋತ್ರ ಗೊತ್ತಿಲ್ಲದೆ ನಾ ಬೆಳೆದಿದ್ದೀನಿ ಅಂತಾಗ ಆಗ ನಿಜ ರೂಪವನ್ನು ತಿಳಿದುಕೊಂಡಾಗ ಆ ಸತ್ಯಕಾಮಗೆ ಏನ್ ಮಾಡಿದ, ಗೌತಮ ಮಹರ್ಷಿ ವಿದ್ಯೆ ಕಲ್ಸಕ್ ಮುಂದಾದ. ಆಗಿನ ಕಾಲಕ್ಕೆ ವಿದ್ಯೆ ಕಲಿಬೇಕಾದ್ರೆ ಏನೇನು ನಿಯಮಗಳಿದ್ದವು? ಈಗಾದ್ರೆ ಅಡ್ಮಿಷನ್ ಮಾಡಿಬಿಡ್ತಾರೆ, ಸಾಲಿಗೆ ಬರ್ತಾರೆ, ಮಾಸ್ಟರ್ಗಳಿಗೆ ಪಾಠ ಹೇಳಿ ಕಳಿಸ್ಬಿಡ್ತಾರೆ. ಆದ್ರ ಆ ಕಾಲದಲ್ಲಿ ಹಂಗಿರ್ಲಿಲ್ಲ. ವಿದ್ಯೆ ಕಲಿಬೇಕಾಯ್ತಪ್ಪ ಅಂದ್ರ ಗುರು ಭಕ್ತಿ ಇರಬೇಕು. ಗುರು ಏನ್ ಹೇಳ್ತಾನ ಅದೆಲ್ಲ ಚಾಚು ತಪ್ಪದಂತೆ ಕೆಲಸ ಮಾಡ್ಬೇಕು. ಏನ್ ಹೇಳ್ತಾರ ಅದೆಲ್ಲ ಮಾಡ್ಬೇಕು. ಬೆಳಿಗ್ಗೆ ಎದ್ದು ಆಕಳ ಕಾಯ್ಬೇಕು, ಆಕಳ ಎಣ್ಣೆ ಕಸ ಅದೆಲ್ಲ ದಬ್ಬೇಕು, ಸ್ವಚ್ಛ ಮಾಡ್ಬೇಕು, ಗುರುಗಳ ಬಟ್ಟೆ ಒಗಿಬೇಕು, ಗುರುಗಳಿಗೆ ನೀರು ಕಾಯಿಸಿಡ್ಬೇಕು, ಗುರುಗಳಿಗೆ ಸ್ನಾನ ಮಾಡಬೇಕು, ಗುರುಗಳಿಗೆ ಅಡಿಗೆ ಮಾಡ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ವಿದ್ಯೆ ಕಲಿತಾ ಇದ್ರು. ಆ ಪರಿಸ್ಥಿತಿ ಇದೆಯಾ? ಇಲ್ಲ. ಎಲ್ಲ ಅನುಕೂಲ ಇದೆ ನಮಗೆ. ಆದ್ರ ಅಂತ ಪರಿಸ್ಥಿತಿಯಲ್ಲಿ ಸತ್ಯಕಾಮ ಏನ್ ಮಾಡಿದ ಅಂದ್ರೆ, ಅಷ್ಟು ಕಷ್ಟದಲ್ಲಿ ಕೂಡ ಅವನು ಏನ್ ಮಾಡ್ತಾ ಇದೆಲ್ಲ ಕೆಲಸವನ್ನು ಮಾಡ್ತಾ ಆಗ ಗುರುಗಳು ಅವನ ಪ್ರೀತಿ ವಿಶ್ವಾಸ, ಇವನು ಕಲಿಬಹುದು, ಇವನು ಒಳ್ಳೆ ಒಂದು ಗುರು ಭಕ್ತಿ ಇವನಲ್ಲಿದೆ, ಒಳ್ಳೆಯ ಭಾವನೆ ಇದೆ, ಇವನು ಇಲ್ಲಿಯವರೆಗೆ ಗುರುಗೆ ಯಾವುದೇ ರೀತಿಯ ದ್ರೋಹ ಬಗದಿಲ್ಲ, ಗುರುಗಳಿಗೆ ಯಾವುದೇ ರೀತಿಯ ದ್ರೋಹ ಬಗದಿಲ್ಲ. ಅದಕ್ಕ ಗುರುಗಳು ಹೇಳಿದಂತೆ ಕೇಳಿಕೆ ಹೊಂಟಾನ, ನಾನು ಏನಾದ್ರೂ ಮಾಡಿ ಇವನಿಗೆ ಕಲಿಸ್ಬೇಕಂತ ಆಗ ಸ್ವಲ್ಪ ಆಸಕ್ತಿ ಮೂಡಿತು. ಆಸಕ್ತಿ ಮೂಡಿದಾಗ ಏನಾಯ್ತು ಅಂತಂದ್ರೆ, ಆಗ ಆ ಗುರುಗಳು ಏನ್ ಮಾಡಿದಾನ, ನೋಡಪ್ಪ ನನ್ನ ಹತ್ತಿರ 300 ಹಸುಗಳಿದ್ದಾವೆ. ನೋಡಿ ಒಂದು ಕೆಲಸ ಹೇಳ್ತಾನೆ, 300 ಹಸುಗಳಂದ್ರೆ ಗೊತ್ತದ, ಆಕಳುಗಳು. 300 ಆಕಳುಗಳವ. ಈ 300 ಆಕಳುಗಳನ್ನು ಅಡವಿ ಹೊಡ್ಕೊಂಡು ಹೋಗ್ಬೇಕು. ಹೊಡ್ಕೊಂಡು ಹೋಗಿ ಕಾಯಿಸ್ಕೊಂಡು 1000 ಮೇಲ್ಪಟ್ಟು ಹಸುಗಳಾದಾಗ ನೀವು ವಾಪಸ್ ಬರ್ಬೇಕು. ಅವಾಗ ನೀವು ವಿದ್ಯೆ ಕಲಿಸ್ನ ಅಂತ ಹೇಳಿದ. ನೋಡು, ವಿದ್ಯೆ ಕಲ್ಸಕ್ಕೆ ಇಷ್ಟು ವಿದ್ಯೆ ಆ ಹುಡುಗರಿಗೆ ವಿದ್ಯೆ ಕಲಿಸ್ಬೇಕಾದ್ರೆ ಇಷ್ಟು ಕೆಲಸಗಳು ಮಾಡ್ಬೇಕಲ್ಲ. 300 ಹಸುಗಳನ್ನು ಕರ್ಕೊಂಡು ಹೋದ, ಅಡಿವೆಕ್ ಹೋಗ್ಬಿಟ್ಟ. ಗುರುಗಳು ಹೇಳಿದಂಗೆ ಕೇಳಬೇಕಲ್ಲ ಅದು. ಆಗ ಆ 300 ಹಸುಗಳನ್ನ ಆಕಳುಗಳನ್ನ ಅಡವಿ ಕರ್ಕೊಂಡು ಹೋಗಿಸಿ ಎಲ್ಲವನ್ನು ಮೇಯಿಸ್ತಾ ತನ್ನ ಏನೇನೈತೆ ಎಲ್ಲ ತನ್ನ ಆ ಅರಣ್ಯದಲ್ಲಿ ಎಂತ ಗೆಡ್ಡೆ ಗೆಣಸುಗಳು ಹಣ್ಣು ಹಂಪಲುಗಳು ತಿಂದು ಸುಮಾರು ವರ್ಷಗಳವರೆಗೆ ಅಡವಿಯಲ್ಲೇ ಉಳಿದ ಅವಾಗ ಏನೈತೆ ಸುಮಾರು 3, 4, 5 ವರ್ಷಗಳಾಯ್ತು. 5 ವರ್ಷ ಆಗದಾಗ ಆಗ 5 ವರ್ಷದಲ್ಲಿ ಆಗ 1000 ಮೇಲ್ಪಟ್ಟ ಆಕಳುಗಳಾದವು. 1000 ಮೇಲ್ಪಟ್ಟ ಆಕಳುಗಳಾದಾಗ ಆ 1000 ಮೇಲ್ಪಟ್ಟ ಆಕಳಾಯ್ತು. ಇನ್ನು ನಾನು ಗುರುಗಳ ಹತ್ತಿರ ವಿದ್ಯೆ ಕಲಿಯಕ್ಕೆ ಹೋಗ್ಬೇಕಂತ ಆ ಆಕಳುಗಳನ್ನು ನೋಡು, 6 ವರ್ಷ ಅರಣ್ಯದಲ್ಲಿ ಕಲಿಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು. ಗುರುಗಳಿಗೆ ಏನು ಬೈಬೋದಾಗಿತ್ತಲ್ಲ ಅವನು. ಈಗ ಯಾರಾದ್ರೂ ನೀವು ಏನು ಸ್ವಲ್ಪ ಗುರುಗಳು ಏನು ಹೇಳಿಬಿಡು, ಎದಿ ಮೇಲೆ ಹಂಗೆ ಹಿಡಿದು ಹೊಡೆದು ಬಿಡ್ತೀರಿ. ಯಾರನ್ನ ಒಬ್ರು ಗುರುಗಳು ಏನು ಮಾತಾಡ, ಯಾಕ ಮಾಸ್ತರ್ ಹೆಂಗ್ ಕಾಣುತ್ತಂತೀರಿ. 6 ವರ್ಷ ಅವನು ಗುರುಗಳ ಭಕ್ತಿಯನ್ನು ಮೆಚ್ಚಿ ಗುರುಗಳು ಹೇಳಿದ ಮಾತನ್ನು ಚಾಚು ತಪ್ಪದಂತೆ ಅಡವಿಯಲ್ಲಿ ಬಿದ್ದ. ಆಕಳುಗಳು ಕಾಯ್ದ. 1000 ಆಕಳುಗಳಾದ ನಂತರ ವಾಪಸ್ ಬರಕ್ ಶುರು ಮಾಡಿದ. ಆದ್ರೂ ಒಂದು ಮಾತು ಗುರುಗಳಿಗೆ ಏನ್ ಅನ್ಲಿಲ್ಲ. ನನ್ನ ಗುರುಗಳು ನಾನು ವಿದ್ಯೆ ಕಲಿಸಿಕೊಡ್ತಾರಂತ ಹೆಮ್ಮೆ ಅವನಿಗೆ, ಅಷ್ಟು ಖುಷಿ ಅವನಿಗೆ. ಆಗ ಅಲ್ಲಿಂದ ಆಕಳುಗಳನ್ನು ವಾಪಸ್ ಬರ್ತಾ ಆಗ ಅವನಿಗೆ ಬ್ರಹ್ಮ ಉಪದೇಶ ಯಾರು ಮಾಡ್ತಾ ಇದ್ರಂದ್ರೆ, ಈ ಪಂಚಮಹಾಭೂತ ಅಂತ ಕರಿತಾ ಇದೀವಲ್ಲ, ಪಂಚಮಹಾಭೂತಗಳಂತ ಕರಿತೀವಿ ನಾವು. ಏನ್ ಮಾಡಿದ, ಒಂದು ನದಿಯಲ್ಲಿ ಹೋಗಿ ಸ್ನಾನ ಮಾಡಾಡಿದಾಗ ಆ ಗಂಗಾ ಮಾತೆ ಪ್ರತ್ಯಕ್ಷ ಆಗಿ ಬ್ರಹ್ಮಜ್ಞಾನ ಉಪದೇಶ ಮಾಡಿದ್ರು. ಒಂದು ಕಡೆ ಅಡಿಗೆ ಮಾಡಾಡಿದಾಗ ಸೌದೆಯನ್ನು ಹಚ್ಚಿ ಬೆಂಕಿ ಹಚ್ಚೋದಾದಾಗ ಆಗ ಬೆಂಕಿ ಅಗ್ನಿ ಏನೈತೆ ಅಂದ್ರ ಆ ಯಾರಿಗೆ ಸತ್ಯಕಾಮನಿಗೆ ಬ್ರಹ್ಮ ಉಪದೇಶ ಮಾಡಿತ್ತು. ಇದು ಆಯ್ತು. ಆ ನಂತರ ಗಾಳಿ ಇನ್ನೇನು ಹೊಡ್ಕಂತ ಬರಾದಾಗ ಜೋರಾದ ಗಾಳಿ ಬೀಸ್ತಿ. ಆಗ ಗಾಳಿ ದೇವ ಬಂದು ಆತನಿಗೆ ಬ್ರಹ್ಮೋಪದೇಶ ಮಾಡಿದ. ಇವೆಲ್ಲ ಉಪದೇಶ ಪಂಚಮಹಾಭೂತಗಳಿಂದ ಆತನಿಗೆ ಉಪದೇಶ ಆಯ್ತು. ಪಂಚಮಹಾಭೂತಗಳಿಂದ ಉಪದೇಶ ಆದ ನಂತರ ಆಗ ಆತ ವಾಪಸ್ ಬರೋದ್ರಾಗ ಆತನ ಮುಖ ಹೆಂಗಿತ್ತಂದ್ರೆ ಬ್ರಹ್ಮಜ್ಞಾನ ತುಂಬಿ ತುಳುಕ್ತಾ ಇತ್ತು ಮುಖದಲ್ಲಿ. ಎಲ್ಲ ವಿದ್ಯೆ ಕಲ್ತು ಬಿಟ್ಟಿದ್ದವನು ನೋಡಿ.
ಗುರುಗಳ ಹತ್ತಿರ ಬರೆಯೋದ್ರಾಗ ಗುರುಗಳ ಭಕ್ತಿ ಅವನು ಅಷ್ಟು ಇತ್ತಲ್ಲ ಅವನ ಬಲ್ಲಿ. ಆ ಗುರುಗಳ ಭಕ್ತಿ ಇದ್ದುದರಿಂದ ಅವ 6 ವರ್ಷ ಅರಣ್ಯದೊಳಗೆ ಇದ್ನಲ್ಲ, 6 ವರ್ಷ ಅರಣ್ಯದೊಳಗ ದನ ಕಾಯ್ದ್ರು ಕೂಡ ಅವನಿಗೆಲ್ಲ ವಿದ್ಯೆಗಳನ್ನು ಕಲ್ತುಕೊಂಡ. ಯಾರು ಹೇಳಲಿಲ್ಲ, ಯಾರು ಹೇಳಿದ್ರು? ಪಂಚತತ್ವಗಳು, ಪಂಚಮಹಾಭೂತಗಳು, ನಮ್ಮ ಸುತ್ತ ಪರಿಸರ ಏನಿದೆಯಲ್ಲ ಆ ಪರಿಸರನೇ ಆತಗೆ ಪಾಠವಾಗಿ ಕಲಿಸಿತು. ಆಗ ಗುರುಗಳು ಮುಂದೆ ಬಂದು ನಿಂತ, ಏನಪ್ಪಾ ಸತ್ಯಕಾಮ, ಎಲ್ಲಾ ವಿದ್ಯೆ ಕಲ್ತು ಬಿಟ್ಟಿಯಲ್ಲ ನೀನು, ಸರಿ ಹಾಗಾದ್ರೆ ಎಲ್ಲ ನೀನು ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ಟು ನಿನಗೆಲ್ಲ ವಿದ್ಯೆ ಕಲಿಸಿಕೊಡ್ತೀನಿ ಅಂತ. ಆಗ ಏನ್ ಮಾಡಿದ, ಆತನನ್ನು ತನ್ನ ಪಕ್ಕದಲ್ಲಿ ಕರೆಸಿಕೊಂಡು ಆತನಿಗೆ ಕೂಡಿಸಿ ಆತನಿಗೆ ಮತ್ತಿಷ್ಟು ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟ. ಆಗ ಇವತ್ತಿನ ದಿವಸ ಸತ್ಯಕಾಮ ಅಂತ ಹೆಸರು ನಾವು ಉಪನಿಷತ್ನಲ್ಲಿ ಕರಿತಾ ಇದ್ದೀವಿ. ಎಂತ ಅದ್ಭುತವಾಗಿರ್ತಕ್ಕಂಥ ಮಹಾಜ್ಞಾನಿ ಸತ್ಯಕಾಮ ಅಂದ್ರ, ಸತ್ಯಕಾಮ ದೊಡ್ಡ ಮಹಾಜ್ಞಾನಿ, ಋಷಿವರ್ಯ ನೋಡಿ. ಆತನ ಜೀವನ ಈ ರೀತಿ ಆಗಿತ್ತು. ಅದಕ್ಕಾಗಿ ನಾವು ವಿದ್ಯೆ ಕಲಿಬೇಕಾಗಿದ್ರ ದಯಮಾಡಿ ನಾವು ಹೇಳ್ತಾ ಇದ್ದೀವಿ, ಗುರುಭಕ್ತಿ ನಂಬಲ್ಲಿರ್ಬೇಕು. ಗುರುಗಳಿಗೆ ಯಾರು ಎದುರು ಮಾತಾಡದಂತೆ ಅವ್ರು ಹೇಳಿದ ಮಾತನ್ನು ತಲೆ ಬಗ್ಗಿಸಿ ಕೇಳಬೇಕು. ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಯಾರಾದ್ರೂ ನಕರ ಮಾಡಿ ಗುರುಗಳಿಗೆ ಬೈಯೋದು, ಮನಸ್ಸಿನಲ್ಲಿ ಏನಾದ್ರೂ ಅಂದುಕೊಂಡ್ರ ವಾಯುಭೂತಿ ಅಗ್ನಿಭೂತಿ ಕಥೆ ಹೇಳಿದೆ ಒಂದ್ಸಲ, ನಿಮ್ಗ ಗೊತ್ತಾದಿಲ್ಲ? ಅಗ್ನಿಭೂತಿ ಏನಾದ, ಒಳ್ಳೆಯ ವಿದ್ವಾಂಸ ಆದ. ವಾಯುಭೂತಿ ಏನ್ ಮಾಡಿದ, ಗುರುಗಳ ನಿಂದಿಸಕ್ಕಾಗಿ ಆತ ಹಂದಿಯಾಗಿ ಹುಟ್ಟಿದ. ಅದಕ್ಕಾಗಿ ಗುರುಗಳನ್ನು ಯಾವತ್ತೂ ನಿಂದಿಸಬಾರ್ದು. ಯಾರು ಹಿರಿಯರು ಇರ್ತಾರೆ, ಹಿರಿಯರು ಗೌರವ ಕೊಡ್ತಕ್ಕಂಥದ್ದು ಕಲೀರಿ. ಯಾರು ಒಳ್ಳೆಯವರು ಇದ್ದಾರೆ, ಒಳ್ಳೆಯವ್ರ ಹತ್ರ ಮಾರ್ಗದರ್ಶನ ತೆಗೆದುಕೊಳ್ರಿ. ಇದು ಟರ್ನಿಂಗ್ ಪಾಯಿಂಟು. ಅದಕ್ಕಾಗಿ ಟರ್ನಿಂಗ್ ಪಾಯಿಂಟಲ್ಲಿ ನೀವೇನು ಮಾಡಬೇಕು, ನೀವತ್ತು ವಿದ್ಯಾರ್ಥಿಗಳು ಮುಂದಿನ ಜೀವನದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕಲೀರಿ, ಒಳ್ಳೆ ಆಯ್ಕೆ ಮಾಡಿಕೊಳ್ಳ್ರಿ. ಇವತ್ತು SSLC ಬರಿತಾ ಇದ್ದೀರಿ, ಇನ್ನ 2-3 ದಿವಸದಲ್ಲಿ SSLC ಒಳಗೆ ಒಳ್ಳೆಯ ಅಂಕಗಳನ್ನು ಬರೀರಿ. ಇಲ್ಲಿವರೆಗೆ ಸಾಕಷ್ಟು ನಿಮ್ಗೆ 3 ಇವು ಪೂರ್ವಭಾವಿ ಪರೀಕ್ಷೆಗಳದು. ಪೂರ್ವಭಾವಿ ಸಭೆಯೊಳಗೆ ಏನು ಪರೀಕ್ಷೆ ಒಳಗೆ ಏನು ಬರೆದ್ರಿ ಅದೇ ಪ್ರಶ್ನೆನೇ ಬರ್ತಾವ, ನೆನಪಿರ್ಲಿ ನಿಮ್ಗೆ. ಅದೊಂದು ಸ್ವಲ್ಪ ನೀವು ಮನನ ಮಾಡಿಕೊಳ್ಳ್ರಿ. ಇನ್ನ 2-3 ದಿವಸ ಟೈಮ್ ಅದ. ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗಳೇ ಬರಂಗಿಲ್ಲ. ನಮ್ಗ ಶಿಕ್ಷಣ ಸಂಯೋಜಕರು ಹೇಳಿದಾರೆ, ದಯಮಾಡಿ ಏನ್ ನಾವು ಪರೀಕ್ಷೆಗಳು ಕೊಟ್ಟಿದಾರಲ್ಲ, 3 ಪರೀಕ್ಷೆದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳೇ ನಿಮಗೆ ಬರ್ತಾವ. ಅದಕ್ಕಾಗಿ ಅವನ್ನು ಪುನರಾವಲೋಕನ ಮಾಡಿಕೊಳ್ಳ್ರಿ, ಓದ್ರಿ. ಇನ್ನ ಟೈಮ್ ಇದೆ, ಇನ್ನ 2-3 ದಿವಸದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯಿರಿ. ವಿದ್ಯಾಭ್ಯಾಸ ಅನುಕೂಲ ಮಾಡಿಕೊಡ್ರಿ. ಹೈಸ್ಕೂಲ್ ಹೋದ ನಂತರ ಎಲ್ಲೇನ ನಾ ಬರ್ತ್ಡೇ ಮಾಡಿದೆ, ಒಡ್ಯಾಡಿದೆ, ಜಾತ್ರೆ ಮಾಡಿದೆ, ದೊಡ್ಡ ದೊಡ್ಡ ಕಟೌಟ್ಗಳು ಮಾಡಿದೆ, ನನ್ನ ಬರ್ತ್ಡೇ ದೊಡ್ಡ ಫೋಟೋ ಬಾಣ ಹೊಡೆದೆ, ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಇವೆಲ್ಲ ಅಲ್ಪ. ನಾವ್ ಏನ್ ಮಾಡ್ಬೇಕಾಗಿದೆ, ಇವತ್ತ 4 ಜನ ನಮ್ಮ ಯಾದಗಿರಿ ಜಿಲ್ಲೆಯವರು EPS ಪಾಸ್ ಆದ್ರು. ಯಾರು ಹೇಳ್ರಿ ನೋಡಮ್ಮ? 4 ಜನ ಪಾಸ್ ಆದ್ರು. ಗೊತ್ತದ? ಯಾರಾದ್ರೂ ಹೇಳ್ತಾರ? ಯಾರು? ಚಂದ್ರಶೇಖರ್ ನಾಯಕ್. ಮತ್ತೆ ಗೊತ್ತಿಲ್ಲ ನಮ್ಗೆ, ಅದು ಗೊತ್ತಿಲ್ಲ. ಮಲ್ಲಣ್ಣ ಇಲ್ಲ, UPS ಪಾಸ್ ಆಗ್ಬೇಕು. ಇವತ್ತೇನು ಮಾತಾಡಿದಲ್ಲ ಮಲ್ಲಣ್ಣಗೆ ನಾನು ಗುರಿ ಕೊಡ್ತಾ ಇದ್ದೀನಿ. ವೆಂಕಟೇಶ್ ಇರ್ಬೋದು, ಅರುಣ ಇರ್ಬೋದು, ವಿಜಯಕುಮಾರ್ ಇರ್ಬೋದು, ಮೌನೇಶ್ ಇರ್ಬೋದು, ನೀವೆಲ್ಲ ಒಳ್ಳೆ ಟ್ಯಾಲೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರ. ಅಪ್ಸನ ಇರ್ಬೋದು, ಅಕ್ಷತಾ, ಆಮೇಲೆ ಇದ್ರಾಗ ಇನ್ನೂ ಕೆಲವರು ನಮ್ಮ ಹೆಸರು ಗೊತ್ತಿಲ್ಲ. ಒಳ್ಳೆ ಒಂದು ಓದ್ತಾ ಇದ್ರಿ, ಒಳ್ಳೆ ವಿದ್ಯಾಭ್ಯಾಸ ಕಲೀರಿ. ದಯಮಾಡಿ PVC ಒಳಗೆ ಎಲ್ಲೋ ಒಂದು ಆರ್ಟ್ಸ್ ಮಾಡಿದೀವಿ, ಒಂದು ಪುಸ್ತಕ ಹಿಡ್ಕೊಂಡ್ಗೆ ಬಸ್ಸಿನಾಗ ತಿರುಗಾಡಿಗೆ ಟೈಮ್ ಪಾಸ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಜೀವನ ಬರ್ಬಾದಾಗ್ತದ. ಇವತ್ತ ನಮ್ಮ ಯಾದಗಿರಿ ಕೊನೆಯ ಸ್ಥಾನ ಅಂತ ಹೇಳ್ತಾ ಇದ್ದೀವಿ. ಕೊನೆ ಸ್ಥಾನದಲ್ಲಿದ್ರು ಕೂಡ EPS ನಲ್ಲಿ 4 ಜನ IAS ಪಾಸ್ ಆಗಿದ್ದಾರೆ. ನೆನಪಿರ್ಲಿ, ಆ 4 ಜನ IAS ಪಾಸ್ ಆಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಓದಿರ್ಬೋದು. ಇದು ಇಂಥವ್ ಹೇಳಕ್ ಹೋದ್ರೆ ಯಾಕೆ ಭಾಷಣ ಮಾಡ್ತಾನ್ರಿ ಗಂಗಾಧರ ನಾಯಕ, ಜಾಸ್ತಿ ಮಾತಾಡ್ತಾನ, ಅವ್ನು ಬಿಡಿಸ್ಬಿಡ್ರಿ ಅಂತ ಹೇಳ್ತಾರೆ. ನಾಚಿಗೆ ಬರ್ಬೇಕು ನಿಮ್ಗೆಲ್ಲ. ಸ್ವಲ್ಪ ಹೇಳೋದನ್ನ ಕೇಳ್ರಿ. ಹಿಂದಿನ ಕಥೆಗಳು ಹೇಳೋದು ಬೇಡ. ಅವತ್ತು ದೋಸ್ತ ಹಿಂಗಿದ್ದ, ಇವತ್ತು ದೋಸ್ತ ಅಂದಿದ್ದ, ಅದೆಲ್ಲ ವೇಸ್ಟ್. ಅದು ನಾವು ಹೇಳಿದ್ವಿ. ಈಗ ಮಲ್ಲಣ್ಣ ಹೇಳಿದ್ರೆ ನಾನು ಒಂದು ಲೈಕ್ ಮಾಡಿಲ್ಲ. ನಾನು ಆ ಮಲ್ಲಣ್ಣ ಮುಂದಿಂದ ಹೇಳ್ಬೇಕಾಗಿತ್ತು, ನಾನು ಒಪ್ಪಿಗೆಂತಿದ್ದೆ. ಹಿಂದಿಂದ ನಮ್ ದೋಸ್ತಿ ಬೇಕಾಗಿಲ್ಲ ನಮ್ಗ. ಏನು ಓದಿದ್ದೀನಿ ಅಂತ ಹೇಳು, ನಾನು ಇಂಥದ್ದು ಕಲ್ತಿದ್ದೀನಿ ಅಂತ ಹೇಳು, ಅವೆಲ್ಲ ಬಿಟ್ಬಿಡ್ರಿ. ನಾವು ಮುಂದಿನ ಜೀವನದಲ್ಲಿ ಏನಾದ್ರೂ ನೀವು ಮಾಡ್ಬೇಕಾಗಿತ್ತಪ್ಪ ಅಂದ್ರ ನಮ್ಮಲ್ಲಿ ನಯ ವಿನಯ ಇರ್ಲಿ. ನಯ ವಿನಯ ಇತ್ತಪ್ಪ ಅಂದ್ರ ಏನಾದ್ರೂ ಮಾಡಕ್ ಸಾಧ್ಯ ಅದ. ಕೆಲವೊಬ್ರು ನಯ ವಿನಯ ಓದಿರ್ತಾರ, ದೊಡ್ಡ ಭಾಷಣ ಮಾಡಿರ್ತಾರ, ದೊಡ್ಡ ಇದ್ರಾಗಿರ್ತಾರ, ಫೋನ್ ಹಿಂಗ್ ಇಟ್ಕೊಂಡ್ ಬರ್ತದ, ಫೋನ್ ಕೈಯಾಗ ಹಿಂಗ್ ಹಿಡ್ಕೊಂಬರ. ಅದು ನಯ ವಿನಯ ಅನ್ನಂಗಿಲ್ಲ. ಗುರುಗಳು ಬಂದ್ರಪ್ಪ ಎದಿ ಉಪ್ಪಿಸ್ಕೊಳ್ತಾರೆ ಗುರುಗಳ. ಇದು ನಯ ವಿನಯ ಅನ್ನಂಗಿಲ್ಲ. ಇದು ಅಹಂಕಾರ ಅಂತಾರ. ನಾನು ಓದಿ ನಾ ಶಾಣೆ ಇದ್ದೀನಿ ಅಂತಾರ. ಅಂತ ಭಾವನೆ ನಿಮ್ಮಲ್ಲಿ ತಪ್ಪ ನೀನ್ ಜೀವನದಾಗ ಉದ್ಧಾರ ಆಗಂಗಿಲ್ಲ. ಯಾರು ಗುರುಗಳ ಹತ್ತಿರ ತಗ್ಗಿ ಬಗ್ಗಿ ನಡಿತಾರ, ಹಿರಿಯರು ಯಾರು ಗೌರವಿಸ್ತಾರ, ಯಾರು ಒಳ್ಳೆ ದಾರಿಯಲ್ಲಿ ಹೋಗ್ತಾರ, ಅವ್ರು ನಿಜವಾಗಿರ್ತಕ್ಕಂಥ ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ. ನೀವೇನಾದ್ರೂ ಫೋನ್ ಹಿಡ್ಕೊಂಡು ಹಿಂಗ್ ನಿಂತಿಗೆ ಹಿಂಗ್ ಮಾತಾಡ್ಕೊಂತ ಹಿಂಗ್ ಹೋದ್ರಪ್ಪ ಗುರುಗಳ ಹತ್ತಿರ, ನೀವ್ ಏನು ಆಗಂಗಿಲ್ಲ. ನೀವು ಇಲ್ಲೇ ಭಾಷಣ ಮಾಡಿ ಇಲ್ಲೇ ಮುಕ್ತಿ ಮಾಡಿ ಹೋಗಿ ಬಿಡ್ತಾರೆ ನೀವು.
ಅದಕ್ಕಾಗಿ ನೀವೇನೈತಪ್ಪ ಅಂದ್ರ ಮಲ್ಲಣ್ಣ ಮುಂದ UPS 4 ಜನ ಪಾಸ್ ಆದ್ರ ನಮ್ಮ ಯಾದಗಿರಿ ಜಿಲ್ಲೆದಾಗ ಯಾರ್ಯಾರು ಹೆಸರು ಏನು ಇಷ್ಟು ಭಾಷಣ ಮಾಡಿದ ಹೆಸರು ಗೊತ್ತಿಲ್ಲ. UPS ಅನ್ನು ನೋಟ್ ಮಾಡ್ಕೋಬೇಕು. ನಾನು ಕೂಡ ಎಕ್ಸಾಮ್ ಪಾಸ್ ಆಗಿದ್ದೀನಿ. ನಾನು ಕೂಡ ಹಿಂದಕ್ಕೆ IAS ಮಾಡ್ಬೇಕಂತ ಬಹಳ ಆಸಕ್ತಿ ಇತ್ತು. IAS ಪಾಸ್ ಆಗಿ ಒಂದ್ ದೊಡ್ಡ ಹುದ್ದೆಯಲ್ಲಿ ಹೋಗ್ಬೇಕಂತ ಬಹಳ ಬಡದಾಡಿದೀವಿ. ಆದ್ರ ಬಹಳ ಬಡತನ ಪರಿಸ್ಥಿತಿ, ನಮ್ಗೆ ಗೈಡ್ ಇದ್ದಿದ್ದಿಲ್ಲ, ತರಬೇತಿ ಇದ್ದಿದ್ದಿಲ್ಲ, ಕೋಚಿಂಗ್ ಸೆಂಟರ್ ಇರಲಿಲ್ಲ. ಹಿಂಗಾಗಿ ನಾವ್ ಇಲ್ಲೇ ಊರೊಳಗೆ ಉಳ್ಕೊಂಡು ಪುಡಾರಿಗಳಾಗಿಬಿಟ್ಟಿವಿ ನಾವು. ಅದಕ್ಕಾಗಿ ನೀವು ಆ ರೀತಿಯಾಗಿ ಆಗೋದು ಬೇಡ. ನಗಬಾಡ್ರೆ ದಯಮಾಡಿ. ಇಲ್ಲಿ ಹೇಳೋದು ಕೇಳ್ರಿ, ಸೀರಿಯಸ್ ಆಗಿ ಹೇಳ್ತೀನಿ. PVC ಒಳಗ ಚೆನ್ನಾಗಿ ಓದ್ರಿ, ಟೈಮ್ ಪಾಸ್ ಮಾಡಕ್ ಹೋಗ್ಬೇಡ್ರಿ. ಇವತ್ತ ಸಾಕಷ್ಟು ಕಾಲೇಜ್ಗಳದಾವ. ನಿಮ್ಗೆ ಯಾರು ಕಾಲೇಜ್ ನಿಮ್ಗೆ ಅನುಕೂಲ ಇಲ್ಲ ಅಂದ್ರೆ ನಮ್ಗೆ ಹೇಳ್ರಿ. ಬೇರೆ ಬೇರೆ ಕಾಲೇಜ್ಗಳದಾವ. ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ ಶಾಲೆಗಳದಾವ, ದೀನ ದಯಾಳು ಕಾಲೇಜ್ಗಳದಾವ. ಆಮೇಲೆ ಜನಸೇವಾ ವಿದ್ಯಾ ಕೇಂದ್ರ ಅಂತ ಬೆಂಗಳೂರದಾಗ ಎಷ್ಟೋ ಕಡು ಬಡವರು ಇವತ್ತು ಓದ್ತಾ ಇದ್ದಾರೆ. ಆಮೇಲೆ ಯಾರು ಫೀಸ್ ಕಟ್ಟಕ್ ಆಗಂಗಿಲ್ಲ ಪರಿಸ್ಥಿತಿ ಐತೆ ಅಂತದ್ದು ಕೂಡ ಅನುಕೂಲ ಮಾಡಿಕೊಡಕ್ ಸಾಕಷ್ಟು ಯೋಜನೆಗಳದಾವ. ಶಿಷ್ಯ ವೇತನ ಪರೀಕ್ಷೆ ಬರೆದ ಪಾಸ್ ಆಗಿ ಶಿಷ್ಯ ವೇತನ ತೆಗೆದು ಓದ್ಬೋದು. ಅದಕ್ಕಾಗಿ ದಯಮಾಡಿ ಮುಂದಿನ ಜೀವನದಲ್ಲಿ ಒಳ್ಳೆ ಸಿಲೆಬಸ್ ಅನ್ನು ಆಯ್ಕೆ ಮಾಡಿಕೊಡ್ರಿ. ಸೈನ್ಸ್ ಆಯ್ಕೆ ಮಾಡಿಕೊಡ್ರಿ. ಮತ್ತೆ ಬೇರೆ ಬೇರೆ ಎಕ್ಸಾಮ್ಗಳದಾವ, JEE ಆಯ್ಕೆ ಮಾಡಿಕೊಳ್ರಿ. ಸೈನ್ಸ್, ಕಾಮರ್ಸ್, ಬರೀ ಆರ್ಟ್ಸ್ ಮಾಡಿ ಸುರ್ಪುರು, ತಿಂತಿಣಿ, ಲಿಂಗಸೂರು, ತಿಂತಿಣಿ, ಕಕ್ಕೇರ, ತಿಂತಿಣಿ ಓಡಾಡಿದ್ರಪ್ಪ ನೀವು ಏನು ಕಲಿಯಂಗಿಲ್ಲ. ನೀವು ಒಂದು ಕಡೆ ಇದ್ದಗೆಸಿ ಓದಿ ಜೀವನದಾಗ ಏನಾದ್ರೂ ಒಂದು ಒಳ್ಳೆ ಸಾಧನೆ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯಮಾಡಿ ವಿದ್ಯಾರ್ಥಿ ಜೀವನ ಮತ್ತೊಂದ್ಸಲ ಬರಂಗಿಲ್ಲ, ಒಂದೇ ಸಲ ಬರ್ತದ. ಈ ವಿದ್ಯಾರ್ಥಿ ಜೀವನದೊಳಗ ನೀವೇನೈತಪ್ಪ ಅಂದ್ರ ಡಿಗ್ರಿ ಮುಗಿಯೋವರೆಗೆ ನಿಮ್ ಜೀವನ ರೂಪಿಸ್ಕೊಳಕ್ ಅರ್ಥ ಅದ. ಆ ಡಿಗ್ರಿ ಮುಗಿಯೋದ್ರೊಳಗ ಒಳ್ಳೆ ಉನ್ನತ ಶಿಕ್ಷಣವನ್ನು ಪಡೀರಿ, ಒಳ್ಳೆ ಶಿಕ್ಷಣವನ್ನು ಪಡೀರಿ. ಈ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗ್ರಿ. ನೀವ್ ಏನು ನೌಕರಿ ತಗೊಳಕ್ ಪರವಾಗಿಲ್ಲ, ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಪರಿಗಣಿಸ್ರಿ. ಇವತ್ತು ನೋಡ್ತಾ ಇದೀವಿ, ಸಾಕಷ್ಟು ಜನ ಬರೇ ಕ್ರಿಕೆಟ್ ಆಡೋದು, ಅದಾಡೋದು, ಕಟೌಟ್ ಮಾಡೋದು, ದೊಡ್ಡ ದೊಡ್ಡ ಕಟೌಟ್ಗಳು ಹಾಕೊಂಡು ಎಲ್ಲ ಲಫಂಗಾಗಿ ತಿರುಗಾಡ್ತಾರ. ಆ ಪರಿಸ್ಥಿತಿ ಆಗೋದು ಬೇಡ. ನಾವು ಸಮಾಜದಲ್ಲಿ ಮುತ್ತು ರತ್ನಗಳಾಗಿ ಬೆಳೆಯೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯಮಾಡಿ ನೀವು ಆ ರೀತಿಯಾಗಿ ಜೀವನವನ್ನು ರೂಪಿಸ್ಕೊಳ್ರಿ, ಒಳ್ಳೆ ವ್ಯಕ್ತಿಗಳಾಗ್ರಿ, ಸಮಾಜದಲ್ಲಿ ಗೌರವಯುತವಾಗಿರ್ತಕ್ಕಂಥ ಸ್ಥಾನವನ್ನು ಪಡೀತಕ್ಕಂಥ ವ್ಯಕ್ತಿಗಳಾಗ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು. ಜೈ ಹಿಂದ್, ಜೈ ಭಾರತ ಮಾತೆ.